ಅವರೇ ಈ ಬಾರಿ ಬಜೆಟ್ ಮಂಡನೆ ಮಾಡೋದು ಪಕ್ಕಾನಾ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಅನೇಕ ಬಾರಿ ಅವರು ಹೇಳಿದರು ನಾನೇ ಬಜೆಟನ್ನು ಮಂಡನೆ ಮಾಡ್ತೀನಿ, ನಾನೇ CM ಆಗಿರ್ತೀನಿ ಅಂತ. ಹಾಗಾದರೆ ಅದು ಪಕ್ಕಾನಾ? ಅವರೇ ಮಂಡನೆ ಮಾಡ್ತಾರಾ? DK ಶಿವಕುಮಾರ್ ಅವರ ಕನಸು ನನಸಾಗೋದಿಲ್ವಾ? ಸಿದ್ದರಾಮಯ್ಯ ಅವರೇ ಮುಂದುವರಿತಾರಾ? ಈ ಒಂದು ಪ್ರಶ್ನೆ ಇದೆ. ನಾಯಕತ್ವದ ಬದಲಾವಣೆ ಗೊಂದಲ ಏನಿದೆ ಅದರ ನಡುವೆನೇ ಈಗ ಬಜೆಟ್ ಮಂಡನೆಗೆ ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಸರ್ಕಾರ. ಇಂದಿನಿಂದ CM ಸಿದ್ದರಾಮಯ್ಯ ಬಜೆಟ್ ಸಂಬಂಧ ಸಭೆ ಆಗ್ತಾ ಇದೆ. ಅಧಿಕಾರಿಗಳೊಂದಿಗೆ ಸಭೆಯನ್ನು ನಡೆಸ್ತಾರೆ CM ಸಿದ್ದರಾಮಯ್ಯ ಅವರು. ಯಾವ ರೀತಿಯಾಗಿ ಬಜೆಟ್ ಅನ್ನು ಮಂಡನೆ ಮಾಡಬೇಕು ಅಂತ ಈ ಬಾರಿ ಬಜೆಟ್ ಮಂಡನೆಗೆ ಸಿದ್ದರಾಮಯ್ಯಗೆ ಸಿಗ್ತಿದೆಯಾ ಗ್ರೀನ್ ಸಿಗ್ನಲ್? ಹಾಕಿ ಮುಂಗಡ ಪತ್ರ ಸಿದ್ಧಪಡಿಸಲು ಪೂರ್ವಭಾವಿ ಸಭೆಯನ್ನು ನಡೆಸಿದ್ದಾರೆ CM ಸಿದ್ದರಾಮಯ್ಯ ಅವರು. ಅಭಿವೃದ್ಧಿ ಕಾಮಗಾರಿಗಳಿಗೆ ಸಂಪನ್ಮೂಲ ಕ್ರೋಢೀಕರಣದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇಂದು ಹಣಕಾಸು ಇಲಾಖೆಯ ಹಿರಿಯ ಅಧಿಕಾರಿಗಳ ಜೊತೆ CM ಚರ್ಚೆ ಮಾಡ್ತಾರೆ. ಇಲಾಖಾವಾರು ಸಭೆ ನಡೆಸಿ ಬಜೆಟ್ ಮಂಡನೆ ಮಾಡುವಲ್ಲಿ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು. ಫೆಬ್ರವರಿ ಮಾರ್ಚ್ ಮೊದಲ ವಾರದಲ್ಲಿ ಬಜೆಟ್ ಮಂಡನೆ ಆಗುವ ಸಾಧ್ಯತೆ ಇದೆ. ಕೇಂದ್ರ ಬಜೆಟ್ ಬಳಿಕ ರಾಜ್ಯ ಬಜೆಟ್ ಅನ್ನು ಮಂಡನೆ ಮಾಡೋಕೆ ಸಿದ್ದರಾಮಯ್ಯ ಪ್ಲಾನ್ ಮಾಡ್ತಾ ಇದ್ದಾರೆ. ಬಜೆಟ್ ಮಂಡನೆ ನನಗೆ ಅವಕಾಶ ನೀಡಿ ಎನ್ನುತ್ತಾ ಇದ್ದಾರೆ DK ಶಿವಕುಮಾರ್. ಸಿದ್ದರಾಮಯ್ಯ ಅವ್ರಿಗೆ ಯಾಕೆ ನನಗೆ ಕೊಡಿ ಅಂತ ಹೇಳ್ತಾ ಇದ್ದಾರೆ. CM ಕುರ್ಚಿಗಾಗಿ ತೀವ್ರ ಪೈಪೋಟಿಯನ್ನು ಮಾಡ್ತಾ ಇದ್ದಾರೆ CM DK ಶಿವಕುಮಾರ್. ಈಗ ಬಜೆಟ್ ಅನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಈ ಬೆನ್ನೆ ಬಜೆಟ್ ಮಂಡನೆಗೆ ಸಿದ್ಧತೆ ಆರಂಭಿಸಿದ್ದಾರೆ ಸಿದ್ದರಾಮಯ್ಯ. ಎಲ್ಲ ರೀತಿಯಾದಂಥ ನನಗೆ ಕೊಡಿ ಅಂತ DK ಶಿವಕುಮಾರ್ ಕೇಳ್ತಾ ಇದ್ದಾರೆ. ಈ ಬಾರಿ ನಾನು ಬಜೆಟ್ ಮಂಡನೆ ಮಾಡ್ತೀನಿ. ಈಗಾಗಲೇ ರಾಜ್ಯದಲ್ಲಿ CM ಸಿದ್ದರಾಮಯ್ಯ ಅವರು 16 ಬಾರಿ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಅತಿ ಹೆಚ್ಚಿನ ಬಾರಿ ಬಜೆಟನ್ನು ಮಂಡನೆ ಮಾಡಿದಂತಹ ನಾಯಕ ಅನ್ನುವಂತಹ ಹೆಸರು ಕೂಡ ಅವರ ಹೆಸರಲ್ಲೇ ಇದೆ. ಹೇಗಿರುವಾಗ ಈ ಬಾರಿ ಬಜೆಟ್ ಮಂಡನೆ ಮಾಡಿದರೆ ಇವರು 17ನೇ ಬಾರಿ ಬಜೆಟ್ ಮಂಡನೆ ಮಾಡಿದಂತಹ ರಾಜ್ಯದ ಏಕೈಕ ರಾಜಕೀಯ ನಾಯಕ ಎನ್ನುವಂಥ ಹೆಸರು ಅವರಿಗೆ ಇರುತ್ತೆ. ಹೀಗಿರುವಾಗ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಗೊಂದಲಗಳಿದೆ ನಾಯಕತ್ವದ ವಿಚಾರವಾಗಿ. ಹೀಗಿರುವಾಗ ಸಿದ್ದರಾಮಯ್ಯ ಅವರೇ ಬಜೆಟನ್ನು ಮಂಡನೆ ಮಾಡ್ತಾರಾ ಎನ್ನುವಂತಹ ಪ್ರಶ್ನೆ ಇದೆ. ಸಿದ್ದರಾಮಯ್ಯ ಸ್ವತಃ ಅವರೇ ಎಷ್ಟೋ ಬಾರಿ ಹೇಳಿಕೊಂಡಿದ್ದಾರೆ ನಾನೇ ಮಾಡೋದು, ಅದರಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ ಬೇಡ ಅಂತ. ಈಗಾಗಲೇ ಬಜೆಟ್ ವಿಚಾರವಾಗಿ ಸಭೆಯನ್ನು ನಡೆಸೋಕೆ ಮುಂದಾಗಿದ್ದಾರೆ. ಅಧಿಕಾರಿಗಳೊಂದಿಗೆ ಇಲಾಖಾವಾರು ಅಧಿಕಾರಿಗಳ ಜೊತೆ ಸಭೆಯನ್ನು ನಡೆಸ್ತಾರೆ, ಮಾತನಾಡ್ತಾರೆ. ಬಜೆಟನ್ನು ಹೆಂಗೆ ಮಂಡನೆ ಮಾಡಬೇಕು, ಯಾವ ಯಾವ ಇಲಾಖೆಗೆ ಎಷ್ಟು ಅನುದಾನಗಳನ್ನು ಕೊಡಬೇಕು, ಮುಂಗಡ ಪತ್ರವನ್ನು ಸಿದ್ಧಪಡಿಸಿದ್ದಾರಂತೆ. ಸಿದ್ಧಪಡಿಸಲು ಪ್ರಭಾವಿ ಸಭೆ ಅಂದರೆ ಪೂರ್ವಭಾವಿ ಸಭೆಯನ್ನು ನಡೆಸೋಕೆ ಸಿದ್ದರಾಮಯ್ಯ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ ಅಭಿವೃದ್ಧಿ ಕಾಮಗಾರಿಗಳೇನಿದೆ, ಅಭಿವೃದ್ಧಿ ಕಾಮಗಾರಿಗಳಿಗೆ ಮತ್ತು ಸಂಪನ್ಮೂಲ ಕ್ರೋಢೀಕರಣದ ಬಗ್ಗೆ ಚರ್ಚೆ ಆಗುತ್ತೆ ಈ ಒಂದು ಸಭೆಯಲ್ಲಿ. ಇವತ್ತೇನಿದೆ ಹಣಕಾಸು ಇಲಾಖೆಯ ಜೊತೆ ಮತ್ತು ಅದರ ಹಿರಿಯ ಅಧಿಕಾರಿಗಳು ಯಾರಿರ್ತಾರೆ ಅವ್ರ ಜೊತೆ ಸಭೆಯನ್ನು ಮಾಡ್ತಾರೆ. ಕೆಲವೊಂದು ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಅದಾದ ನಂತರ ಬೇರೆ ಬೇರೆ ಇಲಾಖೆಗಳು ಅವ್ರ ಜೊತೆ ಕೂಡ ಮಾತನಾಡ್ತಾರೆ. ಅಧಿಕಾರಿಗಳ ಜೊತೆ ಇಲಾಖಾವಾರು ಸಭೆಗಳನ್ನು ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ಬಜೆಟ್ ಏನಿದೆ ಈ ಬಾರಿ ಫೆಬ್ರವರಿ ಅಥವಾ ಮಾರ್ಚ್ ಮೊದಲ ವಾರದಲ್ಲಿ ಆಗಬಹುದು. ಫೆಬ್ರವರಿ ಅಂತ್ಯದಲ್ಲಿ ಅಥವಾ ಮಾರ್ಚ್ ಮೊದಲ ವಾರದಲ್ಲಿ ಬಜೆಟ್ ಮಂಡನೆ ಆಗುವಂತಹ ಸಾಧ್ಯತೆ ಇದೆ. ಸರ್ಕಾರ ಅಧಿಕೃತವಾಗಿ ಘೋಷಣೆ ಕೂಡ ಮಾಡಬೇಕು. ಯಾಕಂದರೆ ಎಲ್ಲ ಇಲಾಖೆಯವರ ಜೊತೆ ಚರ್ಚೆ ಮಾಡಬೇಕು. ಯಾವ್ಯಾವ ಇಲಾಖೆಗೆ ಎಷ್ಟೆಷ್ಟು ಅನುದಾನ ಕೊಡಬೇಕು, ಯಾವ ಅಭಿವೃದ್ಧಿ ಕೆಲಸಗಳಿಗೆ ನಾವು ಒತ್ತು ಕೊಡಬೇಕು, ಯಾವುದಕ್ಕೆ ಜಾಸ್ತಿ ಹಣವನ್ನು ಕೊಡಬೇಕು ಬಜೆಟ್ನಲ್ಲಿ, ಅದೆಲ್ಲದ್ರ ಬಗ್ಗೆ ಚರ್ಚೆ ಆಗಬೇಕು. ಈ ರೀತಿ ಯೋಚನೆ ಮಾಡಬೇಕಾಗುತ್ತೆ. ಮತ್ತು ಈ ಬಾರಿ ತುಂಬ ದೊಡ್ಡ ಮಟ್ಟದ ನಿರೀಕ್ಷೆ ಇದೆ. ಬಜೆಟ್ನಲ್ಲಿ ಏನಾಗುತ್ತೆ, ಯಾವುದಕ್ಕೆ ಜಾಸ್ತಿ ಆದ್ಯತೆಯನ್ನು ಕೊಡಲಾಗುತ್ತೆ, ಯಾವ ಇಲಾಖೆಗೆ ಜಾಸ್ತಿ ಹಣ ಬರಬಹುದು. ಮಂತ್ರಿಗಳೆಲ್ಲರೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. CM ಸಿದ್ದರಾಮಯ್ಯ ಅವರ ಲೆಕ್ಕಾಚಾರ ಏನಿದೆ, ಯಾಕಂದರೆ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡನೆ ಮಾಡೋದನ್ನು ಆರ್ಥಿಕ ತಜ್ಞರಾಗಿರೋದ್ರಿಂದ ಇವರು ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡ್ತಾರೆ ಯಾವ ಇಲಾಖೆಗೆ ಎಷ್ಟು ಕೊಟ್ಟರೆ ಸೂಕ್ತ ಅಂತ ಹೇಳಿ. ಎಲ್ಲರ ನಿರೀಕ್ಷೆ ಇದೆ ನಮ್ಮ ಇಲಾಖೆಗೆ ಏನಾದರೂ ಈ ಬಾರಿ ಜಾಸ್ತಿ ಕೊಡಬಹುದು ಅಂತ ಕಾಯ್ತಾ ಇದ್ದಾರೆ ಮಂತ್ರಿಗಳು. ಕೇಂದ್ರ ಸರ್ಕಾರ ಏನು ಬಜೆಟ್ ಮಂಡನೆ ಮಾಡುತ್ತೆ ಅದಾದ ನಂತರ ರಾಜ್ಯದಲ್ಲಿ ಬಜೆಟ್ ಮಂಡನೆ ಆಗುತ್ತೆ. ಅದನ್ನು ಮಾಡೋಕ್ಕೆ ಪ್ಲಾನ್ ಮಾಡ್ಕೊಳ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ಬಜೆಟ್ ಮಂಡನೆ ಏನಿದೆ ನನಗೆ ಅವಕಾಶವನ್ನು ಕೊಡಿ ಅಂತ ಈ ಬೆನ್ನಲ್ಲಿ ಈಗ DK ಶಿವಕುಮಾರ್ ಕೇಳ್ತಾ ಇದ್ದಾರೆ. ನೋಡಿ ಸಿದ್ದರಾಮಯ್ಯ ಅವರು ಯಾಕೆ ಅವರು CM ಆಗಿದ್ದಾರೆ, ನನ್ನ CM ಮಾಡಿ ಅಂದರೆ ನೀವು ಅದ್ರ ಬಗ್ಗೆ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಏನೋ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ನನಗೆ ಬಜೆಟನ್ನು ಮಂಡನೆ ಮಾಡೋಕ್ಕೆ ಅವಕಾಶವನ್ನಾದರೂ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಹೈಕಮಾಂಡ್ ಏನು ಹೇಳುತ್ತೆ, ಸಿದ್ದರಾಮಯ್ಯ ಬಿಟ್ಕೊಡ್ತಾರಾ ಗೊತ್ತಿಲ್ಲ.
ಯಾಕಂದರೆ ಅವರು ಪ್ರತಿ ಸಲ ಹೇಳ್ತಿದ್ದಾರೆ ನಾನೇ ಮಾಡ್ತೀನಿ ಅಂತ. ಅದೆಂಗೆ ಬಿಟ್ಟುಕೊಡ್ತಾರೆ? ಈಗ ಡಿ ಕೆ ಶಿವಕುಮಾರ್ ಎಲ್ಲೆಲ್ಲಿ ಸಾಧ್ಯನೋ ಏನೆಲ್ಲ ತೆಗೆದುಕೊಳ್ಳೋಕೆ ಆಗುತ್ತೋ ಅಲ್ಲೆಲ್ಲವನ್ನು ಕೂಡ ಕೇಳ್ತಾ ಇದ್ದಾರೆ, ನನಗೆ ಕೊಡಿ ಅವಕಾಶವನ್ನು. ಸಿದ್ದರಾಮಯ್ಯವರು ಏನು ಕೆಲಸ ಮಾಡ್ತಾ ಇದ್ದಾರೋ ಅವ್ರನ್ನೇ ಯಾಕೆ ನನಗೂ ಕೊಡಿ, ನಾನು ಮಾಡ್ತೀನಿ ಈ ಬಾರಿ ಅಂತ ಈ ಒಂದು ಮಾತನ್ನು ಹೇಳೋಕ್ಕೆ ಶುರು ಮಾಡಿಕೊಂಡಿದ್ದಾರೆ. ಬಜೆಟ್ ವಿಚಾರವಾಗಿ ಏನಾಗಬಹುದು, ನಾಯಕತ್ವದ ಬದಲಾವಣೆ ವಿಚಾರ ಅಂತೂ ಈಗ ಸದ್ಯಕ್ಕೆ ಅದು ಏನೂ ಆಗೋ ಥರ ಕಾಣ್ತಾ ಇಲ್ಲ. ಬರೀ ಚರ್ಚೆಗಳಾಗ್ತಾ ಇದೆ. ದೆಹಲಿಗೆ ಹೋಗಿ ಬಂದರೂ ಕೂಡ ಏನೂ ಆಗ್ತಾ ಇಲ್ಲ. ರಾಹುಲ್ ಗಾಂಧಿ ಕೂಡ ಇದ್ರ ಬಗ್ಗೆ ಏನೂ ಮಾತನಾಡ್ತಾ ಇಲ್ಲ. ಸಿದ್ದರಾಮಯ್ಯ ಮಾತ್ರ ಹೇಳ್ತಾ ಇದ್ದಾರೆ ಹೈಕಮಾಂಡ್ ಹೇಳೋವರೆಗೂ ನಾನೇ CM ಅಂತ. ಹಾಗಾದರೆ ಇವರೇ ಫುಲ್ ಟೈಮ್ CM ಆದಂತೆ ಕಾಣ್ತಾ ಇದೆ. ಅದು ಇದು ಕಾರಣಗಳನ್ನು ಕೊಟ್ಕೊಂಡು ಹೈಕಮಾಂಡ್ ನಾಯಕರು ಮುಂದಾಗ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ಗೆ ಇದು ಇಷ್ಟ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.